ಓಕೆ ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ AGV. ನಾನಿವತ್ತು ಓಡಿಸ್ತಾ ಇರೋದು ಹೋಂಡಾ ಯೂನಿಕಾರ್ನ್. ಯೂನಿಕಾರ್ನ್ ಅನ್ನೋದು ಒಂದು ಕುದುರೆ ಥರ ಬರುತ್ತೆ ಆ್ಯಕ್ಚುಲಿ, ಸಿಂಗಲ್ ಕೊಂಬಿರೋವಂಥದ್ದು. ಹಂಗೆ ಅದರಲ್ಲಿ ಸಿಂಗಲ್ ಕೊಂಬಿದ್ದಂಗೆ ಇದರಲ್ಲೂ ಒಂದು ಸಿಂಗಲ್ ಇದೆ. ಏನಂತ ಕೇಳಬೇಡಿ, ಶಾಕ್ ಅಬ್ಸರು. ಮೇ ಬಿ ನನಗೆ ಅಂದ್ಕೊಂಡಿರೋ ಪ್ರಕಾರ ಫಸ್ಟು ಸಿಂಗಲ್ ಶಾಕಪ್ ಬಂದು ಇರೋದು ಯೂನಿಕಾರ್ನ್ ಗಾಡಿಲೇ. 150cc ಸಿಂಗಲ್ ಶಾಕ್ ಅಬ್ಸರ್ ಬಂದಿರೋದು ಇದರಲ್ಲೇ ಅಂದ್ಕೊಳ್ತೀನಿ. ಅದಾದಮೇಲೆ FZ, ಅದಾದಮೇಲೆ ಬೇರೆ ಬೇರೆ ಗಾಡಿ ಮೇಲೆ ಬಂದಿದ್ದು. ಇದು 150cc BS3 ಅಂದ್ಕೊಳ್ತೀನಿ ಆ್ಯಕ್ಚುಲಿ. ಅಣ್ಣ 10,000 RPM ಕಟ್ ಆಫ್ ಕರು. ಮೂರನೇ ಗೇರಲ್ಲಿ ಏನ್ ಗುರು ಹಿಂಗೂ ಹೋಯ್ತೈತೆ ಗಾಡಿ. ಮೇಬಿ ಇವಾಗ ಟಾಪ್ ಗೇರ್ ಆಗ್ತಾ ಇದ್ದೀನಿ. ಬ್ರೇಕಿಂಗ್ ಕೂಡ ಹಾಗೆ ಇದೆ, ಸರಿಯಾಗಿ ನುಗ್ತಾ ಇದೆ ಗಾಡಿ. ಇದು ಸಿಂಗಲ್ ಚಾನಲ್ ABS ಆಗಿರುತ್ತೆ. ಫ್ರಂಟ್ ಬಂದು ನಿಮಗೆ ಸಿಂಗಲ್ ಚಾನಲ್ ABS ಕೊಡ್ತಾನೆ, ರೇರ್ ಬಂದು ಡ್ರಮ್ ಬ್ರೇಕಿಂಗ್ ಕೊಟ್ಟಿರ್ತಾನೆ. ಇದು ಡೈಲಿ ಕಮ್ಯೂಟ್ ಗಾಡಿಯಿಂದ ನಮಗೆ ಆವ್ರೇಜು ಕಂಪ್ನಿಯವರು ಒಂದು 55-60 ಕ್ಲೈಮ್ ಮಾಡಿದ್ದಾರೆ ಮೈಲೇಜು. ಇದೆಲ್ಲ ಬೆಂಡ್ಗಿಂಡೆಲ್ಲ ನಮ್ಮ ಫ್ರೆಂಡ್ ಹಾಕ್ಸ್ಕೊಂಡಿರೋದು. ಈ ಗಾಡೀಲಿ ನನ್ನ ಗಾಡೀಲಿ ಗೇರೆಲ್ಲ ಮುಂದೆ ಹಾಕ್ತೀನಿ. ಈ ಗಾಡೀಲಿ ಆ್ಯಕ್ಚುಲಿ ಹಿಂದೆ ಹೊಡಿಬೇಕು ಗೇರು. ನಾನು ಕನ್ಫ್ಯೂಸ್ ಆಗಿ ಎಷ್ಟೋ ಸತಿ ಮುಂದೆ ಹಾಕ್ಬಿಟ್ಟಿದ್ದೀನಿ ಗೇರ್ನ. ಒಳ್ಳೆ ಕ್ಲೈಮೇಟ್ ಗುರು ರೈಡ್ ಮಾಡೋಕ್ಕೆ, ಬಟ್ ಜೇಬಲ್ ಮನಿ ಇಲ್ಲ ಗುರು. ಸ್ಪೆಸಿಫಿಕೇಷನ್ ಬಗ್ಗೆ ಹೇಳಬೇಕಂದ್ರೆ ಇದು 13 ಲೀಟರ್ ಫ್ಯೂಲ್ ಕೆಪಾಸಿಟಿ ಆಗಿರುತ್ತೆ. ಆಮೇಲೆ ಇದು RPM, ಸ್ಪೀಡೋಮೀಟರು ಮತ್ತು ಫ್ಯೂಲ್ ಗೇಜು ಎಲ್ಲ ಸ್ಪೀಡೋಮೀಟರ್ ಆಗಿರುತ್ತೆ. ಇನ್ನೊಂದು 160 ಗಾಡಿ ಇದೆ. ನನ್ನ ಫ್ರೆಂಡ್ ಇನ್ನೊಬ್ರ ಹತ್ರ ಒಂದು 160 ಇದೆ. ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಮಾಡೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಈ ವಿಡಿಯೋಲಿ 150 ಬಗ್ಗೆ, ಇದು ಹಳೇದಲ್ವಾ, ಇದಕ್ಕಿನ್ನ ಹಳೆ ವರ್ಷನ್ ಇದೆ. ಇದರಲ್ಲಿ ಏನು ಬಂದಿದೆ, ಹಳೆ ವರ್ಷನಲ್ಲಿ ಏನಿತ್ತು ಅಂದರೆ A few moments later. Honda Unicorn 150cc single channel ABS, 12.99 bhp, 0.85 Nm torque, single cylinder, air cooled ಆಗಿರುತ್ತೆ. ನಿಸ್ಸಿನ್ ಕ್ಯಾಲಿಬರ್, ನಾನು ಹೇಳಿಲ್ವಾ ನಿಸ್ಸಿನ್ ಕ್ಯಾಲಿಬರ್ಸ್ ಕೊಟ್ಟಿದ್ದಾನೆ. ಇದು ನೋಡಿದ್ರೆ ಹೋಂಡಾ ಶೈನ್ ಅಂದ್ಕೊಳ್ತಾರೆ. ಅದು ಹೋಂಡಾ ಶೈನ್ ಲೈಕ್ ಸಿಲ್ವರ್ ಕಲರಲ್ಲಿದ್ದರೆ ಅದು ಇದು ಸೇಮ್ ಅಲ್ಲ, ನೋಡೋಕ್ಕೆ ಹೋಂಡಾ ಶೈನ್ ಥರ ಕಾಣುತ್ತೆ. ಹೋಂಡಾ ಯೂನಿಕಾರ್ನು. ಇವ್ನ್ಯಾವನ ಸೆಡೆ ನನ್ನ ಮಗ. ಸೊ ಗಾಡಿ ಮೇಂಟೆನೆನ್ಸು ಹಾಗೆ ಇದೆ, ಚೆನ್ನಾಗಿ ಮಾಡಿದ್ದಾರೆ. ಬಟ್ ಸ್ವಲ್ಪ ಹೆಡ್ಡಲ್ಲಿ ಸೌಂಡ್ ಬರ್ತಾ ಇದೆ. ಓಕೆ ಬನ್ನಿ ಒಂದು ಸ್ಟೆಚ್ ಹಿಡಿಯೋಣ. ಫಾರ್ಚುನರ್ ಗುರು ತಗೊಳ್ಳೋಣ ಬಾಕು ಒಂದಿನ. ಸೊ ಟಾಪ್ ಸ್ಪೀಡು ಅಂದರೆ 120 ಗಂಟ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಗಾಡೀಲಿ, ನನ್ನ ಪಟಾಕಿಲಿ ಇರೋ ಸ್ಪೆಸಿಫಿಕೇಷನ್ ಏನಂದರೆ, ಕಂಪ್ನಿನೇನಿದೆಯೋ ಅದನ್ನು ನಾನು ಇಟ್ಟಿಲ್ಲ. ಬೋರ್ ಸೈಜ್ ಸ್ವಲ್ಪ ದೊಡ್ಡದಿದೆ. ಆಮೇಲೆ ಅದಕ್ಕೆ 220 ಕಾರ್ಬೊರೇಟರ್ ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪ ಟಾರ್ಕ್ ಸ್ವಲ್ಪ ಫುಲ್ ಆಗಲಿ
ಆಮೇಲೆ ನಂದೆಲ್ಲ ಒಂದು ಅಪಾಚಿದು ಅಂತ ಅಷ್ಟು ಸ್ಪೇರು ಎಲ್ಲ ನನಗೆ ಒಂಥರ ಬೇರೆ ಥರ ಮಾಡಿ ಇಟ್ಕೊಂಡಿದ್ದೀನಿ ಬಿಡಿ. ಮತ್ತೆ ಅದನ್ನು ಚೇಂಜ್ ಮಾಡಿಸ್ಬೇಕು. ಈಗ ಅದೊಂದು ಕತೆ ಬಿಟ್ಬಿಟ್ಟು ಇದ್ರ ಕತೆ ನೋಡೋಣ. ಸೊ ಇದೊಂದು ಕರಿಷ್ಮಾ ಅದು ಹ್ಯಾಂಡಲ್ ಬಾರ್ ಥರ ಕಾಣುತ್ತೆ ನನಗೆ. ಅದು ನೋಡಿದಾಗೆಲ್ಲ ನನಗೆ ಅದೇ ಜ್ಞಾಪನ ಬರ್ತಾ ಇರುತ್ತೆ. ಒಂದು ಕರಿಷ್ಮಾ ಅದು ಒಂದು ವಿಡಿಯೋ ಮಾಡೋದಿತ್ತು, ನನಗೆ ಗಾಡಿ ಸಿಕ್ಕಲಿಲ್ಲ. ಅವ್ರು ಮತ್ತೆ ಎಲ್ಲ ಹೊಟ್ಟೋದ್ರು. ನೋಡೋಣ, ನನಗೊಂದು ಹಳೇ ಕರಿಷ್ಮಾದೊಂದು ವಿಡಿಯೋ ಮಾಡೋಣ ಅಂತ ಇದ್ದೀನಿ. ನೋಡೋಣ, ನನಗೆ ಸಖತ್ ಇಷ್ಟ ಕರಿಷ್ಮಾಲಿ ಫಸ್ಟ್ ವರ್ಷನ್ನು ಎಲ್ಲೋ ಕಲರಲ್ಲಿ ಬಂತು. ನೋಡೋಕ್ಕೆ ಮಸ್ತಾಗಿತ್ತು ಗುರು, ಮಸ್ತಾಗಿದೆ ಗುರು. ಓ, ಹಳೆ ರೋಡ್ ಅದು, ಆ ಕನಕ್ಪುರದೇ ಹಳೆ ರೋಡು. ಇವಾಗ ಈ ಕಡೆ ಶಿಫ್ಟ್ ಆಗಿದೆ. ಕೆರೆ ನೋಡ್ಗುರು ಎಲ್ಲಿಂದ ಎಲ್ಲಿಗೆ ಹೋಗ್ಬಿಟ್ಟಿದೆ. ಈ ವರ್ಷ ಹೆವಿ ಮಳೆ ಬರಲಿಲ್ಲ. ಈ ವರ್ಷ ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗಿಲ್ಲ ಗುರು. ಬೆಂಗಳೂರಲ್ಲಿ ಇವಾಗ ಕರೆಕ್ಟಾಗಿ ನೀರುಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು, ಟೈಮ್ ಸರಿಯಾಗಿ ನೀರು ಬರ್ತಾ ಇಲ್ಲ ಮಗ, ಹಂಗಿಲ್ಲ ಹಿಂಗಿಲ್ಲ ಅಂತ. ಸೊ ಹಂಗಿದ್ದಾಗ ನಾವು ವಾಟರ್ನ ಸೇವ್ ಮಾಡಬೇಕು. ಸೇವ್ ಮಾಡ್ತಾ ಇದ್ರೇ ತಾನೇ ಮುಂದಕ್ಕೆ. ಗಮ್ಯವೇ ಅದರಲ್ಲಿ ನೀನು ಸಾಗುವೆ, ಇದರಲ್ಲಿ ನಾನು. ಓಲಾ S1 ಪ್ರೋನಾ? ಸರ್ರಾಗಿ ಹೋಯ್ತದ ಗುರು. ಸೊ ಇನ್ನೇನು ಕಗ್ಲಿಪುರ ಬಂತು, ನನ್ನ ಸ್ಟಾಪ್ ಬಂತು. ಆ್ಯಕ್ಚುಲಿ ಗಾಡಿ ಎಕ್ಸ್ಚೇಂಜ್ ಆಗುತ್ತೆ. ಈ ಗಾಡಿದು ಇನ್ನೂ ಟೆಕ್ನಿಕಲ್ ಡೀಟೇಲ್ಸ್ ಹೇಳೋಣ. ನಾನು RX ನೋಡ್ಬೇಕು ಹೋಗ್ತಾ ಇದ್ದೀನಿ. ನೀನು ಹಿಂಗೆ ಅಡ್ಡ ಬಂದರೆ ಹೆಂಗೆ ಹೇಳಿ? ಅಂಕಲ್ ಏನು ಗುರು ಹಿಂಗೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಫುಲ್ಲು ಸೈಲೆಂಟು. ಓಹೋ, ಮಸ್ತಾಗಿಟ್ಟವ್ರು ಗುರು. 5 ಸ್ಪೀಡು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗಾಡಿ ಮೇಲೆ ಒಂದು ಪ್ಯಾಷನ್ ಅನ್ನೋದಿತ್ತು ಅಂದರೆ ನಾವು ಹೇಗೆ ಬೇಕೋ ಹಾಗೆ ನೋಡ್ಕೋಬೋದು. ನೋಡಿ ಅವ್ರ ಪ್ಯಾಷನ್ ಹೇಗಿದೆ ಅಂತ. ಅವ್ರ ಡ್ರೆಸ್ಸು ವೀಲ್ಗೆ ಹೋಗ್ತಾ ಇದೆ. ಮೇಡಮ್, ಡ್ರೆಸ್ ವೀಲ್ಗೆ ಹೋಗ್ತಾ ಇದೆ. ಅಲ್ಲೆಲ್ಲೂ RX. ನನ್ನ ಹತ್ರನೂ ಒಂದು KB 100 ಇದೆ, ರೆಡಿ ಮಾಡಬೇಕು. ನಾನೇ ಖುದ್ದಾಗಿ ರೆಡಿ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಕೆಲವೊಂದು ವಿಚಾರಗಳಿಂದ, ಕೆಲವೊಂದು ಕಾರಣಾಂತರಗಳಿಂದ ಏನು ನಾನು ಮಾಡೋದಕ್ಕಾಗಲಿಲ್ಲ. ಸೊ ಇನ್ನು ಮುಂದಕ್ಕೆ ಹಾಗೆ ಮಾಡೋದು ಬೇಡ. ಮಾಡೋಣ, ಯೂಟ್ಯೂಬಲ್ಲಿ ಒಳ್ಳೆ ಹೆಸರೇ ಮಾಡೋಣ, ಒಳ್ಳೆ ರೀತಿ ಕಂಟೆಂಟ್ ಕೊಡೋಣ. ಗ್ಲೌಸ್ ಹಾಕಿಲ್ಲ, ಜಾಕೆಟ್ ಹಾಕಿಲ್ಲ ಅಂತ ಬೈಬೇಡಿ. ಯಾಕಂದರೆ ಎರಡು ಮನೇಲೇ ಬಿಟ್ಬಿಟ್ಟು ಬಂದಿದ್ದೀನಿ. ನಾನೆಲ್ಲ ಓಡ್ತಾ ಇದ್ನಲ್ಲ. ಸರಿ, ಯೂನಿಕಾರ್ನ್ ನಾನು ಹುಡುಕ್ತಾ ಇದ್ದೆ. 150cc ಯಾರತ್ತಾದ್ರೂ ಇದ್ರೆ ಈಸ್ಕೊ ಹೋಗ್ರು ಅಂತ ಹೇಳೋಕ್ಕೆ. ಅವರು ಇಲ್ಲ, ಈಗ ಹೋಗ್ತಾ ಇದ್ದೀನಿ, ತೊಗೊಂಬರ್ತೀನಿ, ಅವರು ಒಂದು ವೀಡಿಯೋ ಮಾಡ್ಕೊಡಂಗಿದ್ರೆ ಮಾಡ್ಕೊ ಅಂತ ಹೇಳ್ದ. ಇಲ್ಲೇ ನಾನು ನಿಲ್ಲಿಸ್ಬೇಕೀಗ. ಸೊ ಮಾಡೋಣ ಒಂದು ವೀಡಿಯೋನ GT. ಶೀಘ್ರದಲ್ಲೇ ಒಂದು ಡಾಮಿನರ್ ಇಳಿಸೋಣ ಅಂತ ಪ್ಲ್ಯಾನಲ್ಲಿದ್ದೀನಿ. Happy birthday to you. Happy birthday to you. Happy birthday. Hello. ಇದಕ್ಕೆ ನಮ್ಮ ಯಾರು ಹುಚ್ಚಿಡ್ಬಿಟ್ಟು ಗಿಫ್ಟ್ ಯಾರು ನೋಡ್ಬಾ ಇದು ಹುಡುಗರು. ಹಲೋ, ಸಾಯಂಕಾಲಕ್ಕೆ ಫುಲ್ ಪಾರ್ಟಿ ಮಾಡೋಣ. ಫುಲ್ ಪಾರ್ಟಿ
ನಿನ್ಗೋಸ್ಕರ ನಾನ್ ಎಷ್ಟನ ಖರ್ಚಾಗ್ಲಿ ಸಾಯಂಕಾಲ ಪಾರ್ಟಿ ಮಾಡಿ ಹಂಗೆ ಜಿಂಗಾಲೆ ಜಿಂಗಾಲೆ ಜಿಂಗ್ ಜಿಂಗಾಲೆ 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 ಜಿಂಗ್ ತಿಂದಿ ಕುಡ್ದಿ ಹುಡುಗಿಯರ ಜೊತೆ ಪಬ್ಬಲ್ ಡ್ಯಾನ್ಸ್ ಆಡೋಣ ಅಣ್ಣ. ಯಾವ್ದು ಒಂದ್ಸಲ ಆಸ್ಪತ್ರೆಗೆ ತೋರ್ಸ. ಯಾಕಣ್ಣ ಇದೆ ಜಿಂಕ ಜಿಂಗಾಲೆ 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 ಜಿಂಗ್ ಅಂತ ಆಡಲ್ವಾ? ಜಿಂಗಾಲೆ ಜಿಂಗಕ್ಕ ಹೇಳು ಒಂದ್ಸಲ. ಜಿಂಗಾಲೆ 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 ಜಿಂಗ್. ಏನು R15 ಅಂತದಲ್ಲ, ಹಂಗೆ ಅನಿಸ್ತಾ ಇದೆ. ಹಾಗೆ ಒಂದು ಡೈಲಾಗ್ ರಥ ಬಂದ್ರೆ ಐರಾವತ ಇದು ಫುಲ್ ಜಡೆ ಮಾಯಿಸಿದ್ರಣ್ಣ.